ಕದನ ವಿರಾಮ ಆಗಿ 24 ಗಂಟೆ ಕಳೆದಿಲ್ಲ. ಮತ್ತೆ ಇದೀಗ ಟೆನ್ಷನ್ ಶುರುವಾಗಿದೆ. ಸೀಸ್ ಫೈರ್ ಮಧ್ಯೆ ಮತ್ತೆ ಕಾಲ್ ಕೆರೆದ ಅಮೆರಿಕ ಟ್ರಂಪ್. ಕದನ ವಿರಾಮ ಆಗಿ 24 ಗಂಟೆ ಸಹಿತ ಕಳೆದಿಲ್ಲ. ಮತ್ತೆ ಖ್ಯಾತಿ ತೆಗೆದ ಟ್ರಂಪ್. ಸೀಸ್ ಫೈರ್ ಮಧ್ಯೆ ಮತ್ತೆ ಕಾಲ್ ಕೆರೆದ ಅಮೆರಿಕ ಟ್ರಂಪ್. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ, 300ಕ್ಕೂ ಹೆಚ್ಚು ಸಾವು ನೋವು. ಇಸ್ರೇಲ್ ನಡೆಗೆ ಕೆರಳಿದ ಇರಾನ್. ಹಾರ್ಮುಜ್ ಬಂದ್ ಘೋಷಣೆ. ಹಾರ್ಮುಜ್ ಬಂದ್ ಬೆನ್ನಲ್ಲೇ ಅಮೆರಿಕ ಟ್ರಂಪ್ ಖ್ಯಾತಿ ಮಾತು. ಇರಾನ್ ನಡೆ ಒಪ್ಪತಕ್ಕದ್ದಲ್ಲ. ಟ್ರಂಪ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಯುದ್ಧ ನೌಕೆ, ಫೈಟರ್ ಜೆಟ್ ಸೈನಿಕರು ರೆಡಿ ಇದ್ದಾರೆ. ನಮ್ಮ ಹೆಚ್ಚುವರಿ ಶಸ್ತ್ರಾಸ್ತ್ರಗಳಿನ್ನು ಇರಾನ್ ಪ್ರಾಂತ್ಯದಲ್ಲೇ ಇವೆ. ದುರ್ಬಲನಾದ ಶತ್ರುವಿನ ಸರ್ವನಾಶಕ್ಕೆ ನಾವು ರೆಡಿ ಇದ್ದೇವೆ. ಕದನ ವಿರಾಮ ಒಪ್ಪಂದ ಸಂಪೂರ್ಣವಾಗಿ ಜಾರಿ ಆಗಬೇಕು. ಅಲ್ಲಿಯವರೆಗೂ ನಾವು ಯುದ್ಧಕ್ಕೆ ಸನ್ನದ್ಧವಾಗಿಯೇ ಇರ್ತೇವೆ. ಇರಾನ್ಗೆ ಯುದ್ಧ ವಾರ್ನಿಂಗ್ ಕೊಟ್ಟ ಅಮೆರಿಕ ಟ್ರಂಪ್. ಕದನ ವಿರಾಮ ಆಗಿ 24 ಗಂಟೆ ಕಳೆದಿಲ್ಲ. ಮತ್ತೆ ಟೆನ್ಷನ್ ಶುರುವಾಗಿದೆ. ಸೀಸ್ ಫೈರ್ ಮಧ್ಯೆ ಮತ್ತೆ ಕಾಲ್ ಕೆರೆದ ಅಮೆರಿಕ ಟ್ರಂಪ್. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ, 300ಕ್ಕೂ ಹೆಚ್ಚು ಸಾವು ನೋವು ಸಂಭವಿಸ್ತಾ ಇದ್ದಾವೆ. ಇಸ್ರೇಲ್ ನಡೆಗೆ ಕೆರಳಿದ ಇರಾನ್ ಹಾರ್ಮುಜ್ ಬಂದ್ ಘೋಷಣೆಯನ್ನ ಮಾಡಿದೆ. ಹಾರ್ಮುಜ್ ಬಂದ್ ಬೆನ್ನಲ್ಲೇ ಅಮೆರಿಕ ಟ್ರಂಪ್ ಖ್ಯಾತಿಯ ಮಾತು. ಇರಾನ್ ನಡೆ ಒಪ್ಪತಕ್ಕದ್ದಲ್ಲ. ಟ್ರಂಪ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಯುದ್ಧ ನೌಕೆ, ಫೈಟರ್ ಜೆಟ್ ಸೈನಿಕರು ಎಲ್ಲರೂ ಸಹಿತ ರೆಡಿಯಾಗಿದ್ದಾರೆ. ನಮ್ಮ ಹೆಚ್ಚುವರಿ ಶಸ್ತ್ರಾಸ್ತ್ರಗಳಿನ್ನೂ ಇರಾನ್ ಪ್ರಾಂತ್ಯದಲ್ಲೇ ಇವೆ. ಇನ್ನೂ ಅಲ್ಲಿಂದ ವಾಪಸ್ ತೆರಳಿಲ್ಲ. ಇರಾನ್ ಸರ್ವನಾಶಕ್ಕೆ ಟ್ರಂಪ್ ಇದೀಗ ಮುಂದಾದ್ರ. ಹಾಗಾದ್ರೆ ನೋಡಿ, ಟ್ರಂಪ್ ಘೋಷಣೆ ಮಾಡಿದಂಥ ಬೆನ್ನಲ್ಲೇ ಏನು 2 ವಾರದವರೆಗೆ ಕದನ ವಿರಾಮ ಅಂತ ಹೇಳಿದಂತಹ ಬೆನ್ನಲ್ಲೇ ಇಸ್ರೇಲ್ ಸಹಿತ ಸತತವಾದಂಥ ದಾಳಿಯನ್ನು ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಕೊಂಡಿಲ್ಲ. ಸತತವಾಗಿ ದಾಳಿಗೆ ಮುಂದಾಗಿರುವಂಥದ್ದು. ಲೆಬನಾನ್ ಮೇಲೆ ದಾಳಿ ನಡೆಸ್ತಾ ಇರುವಂಥದ್ದು. 300ಕ್ಕೂ ಹೆಚ್ಚು ಸಾವು ನೋವುಗಳು ಆಗಿದೆ ಈಗಾಗಲೇ. ಇದರ ಬೆನ್ನಲ್ಲೇ ಇರಾನ್ ಏನ್ ಮಾಡ್ತಾ ಇದೆ, ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ಕೊಂಡಿದೆ. ಯಾವುದೇ ಹಡಗುಗಳು ಇಲ್ಲಿಂದ ಮುಂದೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ಕೊಂಡಿದ್ದಾವೆ. ಇದಕ್ಕೆ ಮತ್ತೆ ಟ್ರಂಪ್ ಖ್ಯಾತಿ ತೆಗೆದಿರುವಂಥದ್ದು. ಕೊಟ್ಟಿರುವಂತ ಮಾತನ್ನ ಮೀರಿ ಇದೀಗ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಾರೆ ಅಂತ. ಇರಾನ್ನ ನಡೆ ಏನಿತ್ತು, ಗುರಿ ಏನಿತ್ತು, ಹಾರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆದುಕೊಳ್ಬೇಕು. ಇನ್ನು ನ್ಯೂಕ್ಲಿಯರ್ ಏನು ರೆಡಿ ಮಾಡ್ತಾ ಇದೆ ಇರಾನ್, ಅದನ್ನ ಬಂದ್ ಮಾಡಿಸ್ಬಿಡ್ಬೇಕು. ಹಲವಾರು ಇರಾನ್ ಒಪ್ಪಂದಗಳನ್ನ ಹಾಕಿದೆ. ನಮ್ಮ ದೇಶದಲ್ಲಿ ಏನೆಲ್ಲ ನಾಶ ಆಗಿದೆ, ಎಷ್ಟೆಷ್ಟೆಲ್ಲ ಹಾನಿ ಆಗಿದೆ, ಅದನ್ನೆಲ್ಲ ಅಮೆರಿಕ ತುಂಬಿಕೊಡ್ಬೇಕು. ಅದು ಅದಕ್ಕೆ ಹಣವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ನ ಒಪ್ಪಂದ. ಇನ್ನು ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿ ನಮ್ಮಲ್ಲೇ ಇರುತ್ತೆ, ಅದು ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ಅನ್ನುವಂಥದ್ದು. ಇದನ್ನ ಯಾರು ಸಹಿತ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ಒಪ್ಪಂದ. ನಾವು ನ್ಯೂಕ್ಲಿಯರ್ ಅನ್ನ ರೆಡಿ ಮಾಡ್ತೀವಿ, ಅದು ನಮ್ಮ ಸಬಲೀಕರಣ, ಅದನ್ನ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಅದು ನಮ್ಮ ಇಷ್ಟ, ನಮ್ಮ ದೇಶದಲ್ಲಿ ನಾವು ರೆಡಿ ಮಾಡ್ತೀವಿ, ಅದನ್ನ ನೀವು ಯಾರು ಕೇಳುವಂಗಿಲ್ಲ ಅನ್ನುವಂಥ ಒಪ್ಪಂದ. ಇದಕ್ಕೆಲ್ಲ ಅಮೆರಿಕ ಓಕೆ ಅನ್ನಬೇಕಿತ್ತು. ಓಕೆ ಅಂದ್ರೆ ಮಾತ್ರ ಕದನ ವಿರಾಮಕ್ಕೆ ನಾವು ಒಪ್ಪಂದವನ್ನ ಹಾಕ್ತೀವಿ ಅಂತ ಹೇಳುತ್ತೆ ಇರಾನ್. ಬಟ್ ಇದಕ್ಕೆ ಅಮೆರಿಕ ಒಪ್ಕೊಳ್ತಾರ? ಒಂದು ವೇಳೆ ಅಮೆರಿಕ ಏನಾದರೂ ಇದಕ್ಕೆ ಒಪ್ಕೊಂಡ್ರೆ ನಿಜಕ್ಕೂ ವಿಶ್ವದ ದೊಡ್ಡಣ್ಣ ಅಂತ ಏನು ಕರೆಸ್ಕೊಂಡು ಬಂದಿದೆಯಲ್ಲ ಅಮೆರಿಕ, ಆ ಹೆಸರು ಹಾಳಾಗಿ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮುಖಭಂಗ ಆಗುವಂಥ ರೀತಿಯಲ್ಲಿ ನಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇಸ್ರೇಲ್ ನೋಡಿ ಸತತವಾಗಿ ಲೆಬನಾನ್ ಮೇಲೆ ದಾಳಿಗೆ ಮುಂದಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡ್ತಾ ಇಲ್ಲ. ಇರಾನ್ ಹೇಳಿರುವಂಥ ಒಪ್ಪಂದಗಳನ್ನ ನಾವು ಯಾಕೆ ಒಪ್ಕೋಬೇಕು? ನಾವು ದಾಳಿಗೆ ಮುಂದಾಗಿದ್ದೀವಿ, ನಮ್ಮ ಗುರಿ ಏನಿದೆ ಆ ಗುರಿಯನ್ನು ನಾವು ರೀಚ್ ಮಾಡಬೇಕು. ಇಸ್ರೇಲ್ ಗುರಿ ಏನು ಇರಾನ್ ನ್ಯೂಕ್ಲಿಯರ್ ಅಲ್ಲಿ ರೆಡಿ ಮಾಡ್ತಾ ಇದೆ, ತಯಾರಿಕೆಯನ್ನು ನಡೆಸ್ತಾ ಇದೆ, ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ರೆಡಿ ಮಾಡಬಾರ್ದು ಇರಾನ್ ಅನ್ನುವಂಥದ್ದು ಇಸ್ರೇಲ್ನ ನಡೆ. ಹೀಗಾಗಿ ಇಸ್ರೇಲ್ ಸತತವಾಗಿ ದಾಳಿಗೆ ಮುಂದಾಗ್ತಾ ಇದೆ.